ಕರವೇ ಪ್ರತಿಭಟನೆಯ ವೇಳೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಹಾನಿಯಾಗಿದೆ ಎನ್ನುವಂತಹ ಆರೋಪ. ನಾರಾಯಣಗೌಡರನ್ನ ಸೇರಿ 15 ಮಂದಿಯ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಜಾಲ ಠಾಣೆಯಲ್ಲಿ ಪಿಎಸ್ಐ ಲಿಥಿನ್ ದೂರನ್ನ ದಾಖಲಿಸಿದ್ದಾರೆ. ನಾರಾಯಣಗೌಡರ ವಿರುದ್ಧ 2 ಕಡೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಯಾ ಠಾಣಾ ವ್ಯಾಪ್ತಿಯಲ್ಲಿ ದಾಂಧಲೆ ಮಾಡಿರುವವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 283, 188, 427, 341 ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. ಈ ಮೂಲಕ ಕಾನೂನಿನ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇರುವಂತಹದ್ದು ಕರವೆಗೆ. ಕಾರಣ ನಿನ್ನೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು. ಕೆಲವು ಕಡೆ ಕಲ್ಲು ತೂರಾಟ ಆಯಿತು ಮತ್ತು ಕೆಲವು ಕಡೆ ಪೊಲೀಸರ ಜೊತೆಗೆ ವಾಗ್ಯುದ್ಧ ಆಯಿತು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರತ್ಯೇಕ ಠಾಣೆಯಲ್ಲಿ 18ಕ್ಕೂ ಹೆಚ್ಚು ಎಫ್ಐಆರ್ಗಳು ದಾಖಲಾಗಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂತಹದ್ದು. ಪ್ರಮುಖವಾಗಿ 4-5 ಸೆಕ್ಷನ್ಗಳನ್ನು ಹಾಕುವ ಮೂಲಕ ಈಗ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಐಪಿಸಿ ಸೆಕ್ಷನ್ 143, 147, 427 ಅಡಿ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು. ಶಾಂತಿ ಭಂಗ ಮತ್ತು ಪ್ರಚೋದನೆ ಕೊಡುವಂತಹದ್ದು, ಬೆದರಿಕೆ ಮತ್ತು ಹಲ್ಲೆ, ಕಾನೂನು ಬಾಹಿರವಾಗಿ ಸಭೆ ನಡೆಸುವಂತಹದ್ದು, ಈ ರೀತಿಯ ಒಂದಿಷ್ಟು ಐಪಿಸಿ ಸೆಕ್ಷನ್ಗಳನ್ನು ಉಲ್ಲೇಖಿಸಿ ಆಯಾ ಠಾಣಾ ವ್ಯಾಪ್ತಿಯಲ್ಲಿ 18ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ, ಎಫ್ಐಆರ್ಗಳು ದಾಖಲಾಗಿರುವಂತಹದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾರಾಯಣಗೌಡರ ಬಂಧನ ಆಗಿದೆ. ಅದರ ಜೊತೆಗೆ 29 ಕರವೇ ಕಾರ್ಯಕರ್ತರನ್ನು ಕೂಡ ಬಂಧಿಸಿರುವಂತಹದ್ದು. ಈ ಬಂಧನದ ನಂತರ, ನ್ಯಾಯಾಂಗ ಬಂಧನದ ನಂತರವೂ ಕೂಡ ನಮ್ಮ ಪ್ರತಿಭಟನೆ ನಿಲ್ಲಲ್ಲ, ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ ಅಂಥೇಳಿ ನಾರಾಯಣಗೌಡರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಬೆಂಗಳೂರಿಗೆ ಸೀಮಿತವಾಗಿದ್ದಂತಹ ಪ್ರತಿಭಟನೆ ಇವತ್ತು ರಾಜ್ಯದ ಹಲವು ಜಿಲ್ಲೆಗಳಿಗೂ ವ್ಯಾಪಿಸುತ್ತಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿನ್ನೆ ನಾರಾಯಣಗೌಡರ ನೇತೃತ್ವವಿತ್ತು, ಅವರ ಜವಾಬ್ದಾರಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿತ್ತು. ಬಟ್ ಈಗ ನಾರಾಯಣಗೌಡರು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೊಳಗಾಗಿದ್ದಾರೆ. 29 ಕಾರ್ಯಕರ್ತರ ಬಂಧನ ಆಗಿದೆ. ಈ ಸಂದರ್ಭದಲ್ಲಿ ಕರವೇ ತಮ್ಮ ಹೋರಾಟವನ್ನು ಹೇಗೆ ಮುಂದುವರಿಸುತ್ತೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಅದರ ಜೊತೆಗೆ ಈಗಾಗಲೇ ಗೃಹ ಸಚಿವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯಾಗಿದೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ನಡೆಸಲಿಕ್ಕೆ ಅವಕಾಶ ಕೊಡದೇ ಇರುವ ರೀತಿಯಲ್ಲಿ, ನಿನ್ನೆ ಆದಂತಹ ಘಟನೆಗಳು ಮರುಕಳಿಸದೇ ಇರುವಂತಹ ರೀತಿಯಲ್ಲಿ ಒಂದಿಷ್ಟು ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೂ ಕೂಡ ಗೃಹ ಸಚಿವರು ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ನಿನ್ನೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಗಿತ್ತು. ಅಲ್ಲಲ್ಲಿ ಕಲ್ಲು ತೂರಾಟ ಆಯಿತು, ಇಂಗ್ಲಿಷ್ ಬೋರ್ಡ್ಗಳನ್ನು ಒಡೆದು ಹಾಕುವಂತಹ ಕೆಲಸ ಆಯಿತು. ಇವತ್ತು ಮತ್ತೆ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾರಾಯಣಗೌಡರ ನೇತೃತ್ವ ಇಲ್ಲ, 29 ಕಾರ್ಯಕರ್ತರ ಬಂಧನ ಆಗಿದೆ. ಈ ಪ್ರತಿಭಟನೆ ಹೇಗೆ ಸಾಗುತ್ತೆ, ಏನೆಲ್ಲ ಬೆಳವಣಿಗೆಗಳಾಗಬಹುದು ಅಂತೇಳಿ ಉಮೇಶ್? ಪ್ರೇಮ್, ಈಗ ನಾರಾಯಣಗೌಡರು ಪರಪ್ನಗರ ಜೈಲಲ್ಲಿ ಇದ್ರೂ ಕೂಡ ಅವರ ಬೆಂಬಲಿಗರ ಮುಖಾಂತರ ಈ ಹೋರಾಟವನ್ನು ಮುನ್ನಡೆಸುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ನಗರಾದ್ಯಂತ ಪ್ರಮುಖವಾಗಿ ಕಮರ್ಷಿಯಲ್ ಏರಿಯಾಗಳೇನಿದ್ದಾವೆ ಅಂಥ ಕಡೆಗಳಲ್ಲಿ ಹೆಚ್ಚಿನ ಪೊಲೀಸರ ನಿಗಾ ಇಟ್ಟಿರುವಂಥದ್ದು. ಪೊಲೀಸರು ಯಾವುದೇ ಕಾರಣಕ್ಕೂ ಕೂಡ ನಿನ್ನೆ ಆದಂಥ ಆ ಘಟನೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ತೀವ್ರ ನಿಗಾ ಒಟ್ಟಿದ್ದಾರೆ. ಆದರೆ ಕರವೇ ಕಾರ್ಯಕರ್ತರು ಮಾತ್ರ ಶತಾಯಗತ ಈ ಹೋರಾಟವನ್ನು ಇಲ್ಲಿ ನಿಲ್ಲಿಸೋದಿಲ್ಲ, ಅದನ್ನು ಮುಂದುವರಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಮಾತುಗಳಾಡಿರುವಂಥದ್ದು. ಇವತ್ತು ಪರಪ್ನಗರ ಜೈಲಿಗೆ ಕರ್ಕೊಂಡ್ಬಂದಂಥ ವೇಳೆಯಲ್ಲೂ ಸಾಕಷ್ಟು ಜನ ಕಾರ್ಯಕರ್ತರು ಇಲ್ಲಿಗೆ ಬಂದು ಅವರನ್ನು ಮಾತಾಡಿಸ್ಕೊಂಡು ಹೋಗಿರುವಂಥದ್ದು. ಮತ್ತು ಬೆಂಗಳೂರಿನ ಅಲ್ಲದೆ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದನ್ನು ಪ್ರತಿಭಟನೆ ಕಾವು ಹೆಚ್ಚು ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿರುವಂಥದ್ದು. ಒಂದಷ್ಟು ಜನ ಪರಪ್ನಗರ ಜೈಲ್ ಹತ್ರ ಕೂಡ ಬಂದು ಏನು ಹೋರಾಟದ ಬಗ್ಗೆ ಮಾತಾಡ್ಕೊಂಡು ಹೋಗಿರುವಂಥದ್ದು. ಒಂದಿಬ್ಬರು ಕರವೇ ಕಾರ್ಯಕರ್ತರು ಕೂಡ ಇನ್ನೂ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಕರವೇ ನಾರಾಯಣಗೌಡರಿಗೆ ಬಂಧನ ಆಗಿರುವಂಥದ್ದು, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ, ಯಾರು ಮಾಡ್ತಾರೆ? ಈಗ ನಮ್ಮ ನಾಯಕರಾದಂಥ ನಾರಾಯಣಗೌಡರು ನಾರಾಯಣಗೌಡರನ್ನ ಬಂಧಿಸೋದು ಖಂಡನೀಯ. ನಾವು ಯಾವುದೇ ಕಾರಣಕ್ಕೂ ಈ ಹೋರಾಟನ ಮುಂದುವರಿಸ್ತೀವಿ. ಏನಕ್ಕೆ ಬಂದು ಬರ್ತಾರೆ, ಏನಕ್ಕೆ ಹೇಳಿ ಏನಕ್ಕೆ ಬಂಧಿಸೋದು ಅಂತ ನಾವು ಯಾವುದಕ್ಕೆ ಹೋರಾಡಿದ್ದೀವಿ? ಕನ್ನಡಕ್ಕಾಗಿ ಹೋರಾಡ್ತಾ ಇರೋದು ಬಿಟ್ಟು ಬೇರೆ ಏನಕ್ಕೂ ಹೋರಾಟ ಮಾಡಿಲ್ಲ. ಅಂಥದ್ರಲ್ಲಿ ಇವರು ಬಂಧಿಸ್ತಾರೆ ಅಂದರೆ ಈ ಸರ್ಕಾರ ಏನು ಮಾಡ್ತಾ ಇದೆ? ಈ ಡಿಪಾರ್ಟ್ಮೆಂಟ್ ಪೊಲೀಸ್ನವರಾಗಲಿ ಯಾರಾಗಲಿ ನಮಗೆ ಸಹಕಾರ ನೀಡಿಲ್ಲ. ನಾವು ಕನ್ನಡ ಬೋರ್ಡ್ ಹಾಕ್ಬೇಡಿ ಅಂತ ಮಾತ್ರ ಹೋರಾಟ ಮಾಡ್ತಾ ಇರೋದು ವಿನಃ ಬೇರೆ ಯಾವುದೇ ಥರದ ಹೋರಾಟ ಇಲ್ಲ. ನಮ್ಮ ನಾಯಕನ ಬಂದ್ ಮಾಡಿ ಅವರು ಬಿಡುಗಡೆ ಮಾಡೋವರೆಗೂ ನಾವು ಇನ್ನೂ ಉಗ್ರ ಸ್ವರೂಪದ ಹೋರಾಟ ಮಾಡೇ ಮಾಡ್ತೀವಿ, ಬಿಡಲ್ಲ ಸರ್, ನಾವು ಏನೇ ಆದರೂ ಬಿಡಲ್ಲ. ಈಗ ನಾರಾಯಣಗೌಡರು ಜೈಲಲ್ಲಿ ಇದ್ದಾರೆ, ಈಗ ಅವ್ರ ನೇತೃತ್ವ ಯಾರು ವಹಿಸ್ತೀರಿ, ಮತ್ತೆ ನಿಮ್ಮ ಹೋರಾಟ ಹೇಗಿರುತ್ತೆ ಮುಂದೆ? ನಮ್ಮ ಸಂಘಟನೆ ಎಲ್ಲ ಮುಖಂಡರು ಯಾರ್ಯಾರಿದ್ದಾರೆ ಎಲ್ಲರೂ ನಾವು ಪಾಲ್ಗೊಳ್ತೀವಿ. ಈ ಮುಂದೆ ಏನೇನು ಕ್ರಮ ತೊಗೊಬೇಕೋ ನಾವು ತೊಗೊತೀವಿ. ಆದರೆ ನಾವು ಬರೀ ಕೇಳ್ತಾ ಇರೋದು ನಮ್ಮ ನಾಮಫಲಕ ಮಾತ್ರ ಕನ್ನಡದಲ್ಲಿ ಬರಬೇಕು. 60% ಕನ್ನಡ ಇರಬೇಕು, ಇನ್ನು ಮಿಕ್ಕಿದ್ದು ಇಂಗ್ಲೀಷ್ ಹಾಕೊಂಡು.
ಪ್ರೇಮ್, ಸಾಕಷ್ಟು ಜನ ಅವ್ರ ಕಾರ್ಯಕರ್ತರು ಕೂಡ ಇಲ್ಲಿಗೆ ಒಳಗಡೆ ಅಂದರೆ ಪರಪ್ನಗರ ಮೇನ್ ಗೇಟಿಂದ ಒಳಗಡೆ ಬಿಡ್ತಾ ಇಲ್ಲ. ಯಾಕೆಂತಂದರೆ ಅವ್ರು ಯಾರು ಕರವೇ ಕಾರ್ಯಕರ್ತರು ಅಂತ ಗೊತ್ತಾಗುತ್ತೋ ಅವ್ರನ್ನ ತಕ್ಷಣಕ್ಕೆ ವಶಕ್ಕೆ ಬಿಡ್ತಾ ಇದ್ದಾರೆ. ಹಾಗಾಗಿ ಜೈಲಿನ ಆವರಣದೊಳಗಡೆ ಯಾರನ್ನೂ ಕೂಡ ಬಿಡ್ತಾ ಇಲ್ಲ. ಆದರೂ ಕೂಡ ಈ ಹೋರಾಟ ಏನಿದೆ, ಕನ್ನಡ ಪರ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇದನ್ನು 10 ಗಂಟೆ ನಂತರದಲ್ಲಿ ಅವ್ರು ಯಾವ ರೀತಿ ಪ್ಲ್ಯಾನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಬಹಿರಂಗಪಡಿಸಿಲ್ಲ. ಆದರೆ ಒಂದಂತೂ ಸತ್ಯ, ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಪ್ರಮುಖವಾಗಿ ನಾರಾಯಣಗೌಡರು ಜೈಲಿಗೆ ಹೋಗಿರುವಂಥದ್ದು ಮತ್ತು ನಿನ್ನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಆಗಿರುವಂಥದ್ದು, ಬೇರೆ ಬೇರೆ ಸ್ಟೇಷನ್ಗಳಲ್ಲಿ FIR ಆಗಿರುವಂಥದ್ದು ನೋಡಿ ಕರವೇ ಕಾರ್ಯಕರ್ತರು ತೀವ್ರವಾಗಿ ರೊಚ್ಚಿಗೆದ್ದಿರುವಂಥದ್ದು. ಹಾಗಾಗಿ ಪ್ರಮುಖವಾಗಿ ಇವತ್ತು 10 ಗಂಟೆ ನಂತರದಲ್ಲಿ ಯಾವ ರೀತಿಯಾಗಿ ಇವರು ಹೋರಾಟ ಮುಂದುವರಿಸ್ತಾರೆ ಅನ್ನೋ ಕುತೂಹಲ ಇರುವಂಥದ್ದು. ಖಂಡಿತವಾಗ್ಲೂ ಕೂಡ ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಅನ್ನೋದನ್ನು ಎಲ್ಲ ಕಾರ್ಯಕರ್ತರು ಕೂಡ ಹೇಳ್ತಾ ಇರುವಂಥದ್ದು. ಪ್ರೇಮ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.